ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯುವೇಸ್ ಕ್ರಿಯೇಷನ್. ನಾನು ಇವಾಗ ಸಿಂಪಲ್ಲಾಗಿ ಒಂದು ಬ್ಲೌಸ್ ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬಟ್ಟೆನ ಎಂಬ್ರಾಯ್ಡ್ರಿ ರಿಂಗ್ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು 3 ಎಳೆ ಸಿಲ್ಕ್ ಥ್ರೆಡ್ನ ಗಂಟಾಕಿ ಇಟ್ಕೊಂಡಿದ್ದೀನಿ. ಇವಾಗ 6 ಎಳೆ ಆಯಿತು. ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 1/4 ಇಂಚ್ ಡೌನ್ಗೆ ನೀಡಲ್ ಹಾಕಿ ಈ ಥರ ಲೆಫ್ಟ್ ಸೈಡ್ ತಗೊತಾ ಇದ್ದೀನಿ. ಆಮೇಲೆ ಅದೇ ಸ್ಟ್ರೈಟಾಗಿ ರೈಟ್ ಸೈಡಿಂದ ನೀಡಲ್ ಹಾಕಿ ನಾನೊಂದು ಸ್ಟ್ಯಾಂಡಿಂಗ್ ಲೈನ್ ತಗೊಂಡಿದ್ನಲ್ಲ, ಅಲ್ಲಿ ಎಂಡಿಂಗ್ ಪಾಯಿಂಟಲ್ಲಿ ನೀಡಲ್ ಹಾಕಿ ದಾರನ ತಗೊಂಡೆ. ಇವಾಗ 1/4 ಇಂಚ್ ಡೌನ್ಗೆ ನೀಡಲ್ ಹಾಕಿ ಲೆಫ್ಟ್ ಸೈಡ್ ತಗೋಬೇಕು. ಈ ಥರ ತಗೊಂಡು ಎಲ್ಲ ದಾರನೂ ಸರಿ ನೀಟಾಗಿ ಎಳ್ಕೋಬೇಕು. ಇದೇ ಸ್ಟ್ರೈಟಲ್ಲಿ ರೈಟ್ ಸೈಡ್ಗೆ ಹಾಕಿ ನಾವು ಸ್ಟ್ಯಾಂಡಿಂಗ್ ಲೈನ್ ಇದೆಯಲ್ಲ, ಅದರ ಎಂಡಿಂಗ್ ಪಾಯಿಂಟಿಂದ ನೀಡಲ್ನ ತಗೊಂಡು ನೀಡಲ್ ಒಳಗಡೆ ದಾರನ ಹಾಕಿಬಿಟ್ಟು ಈ ಥರ ಎಳ್ಕೋಬೇಕು. ಎಲ್ಲ ದಾರನೂ ನೀಟಾಗಿ ಎಳ್ಕೋಬೇಕು. ಮತ್ತು ಒಂದು 1/4 ಇಂಚ್ಗೆ ಡೌನ್ಗೆ ಹಾಕಿ ಲೆಫ್ಟ್ ಸೈಡ್ ಎಳ್ಕೋಬೇಕು, ತಗೋಬೇಕು ನೀಡಲ್ನ. ಈ ಥರ ತಗೊಂಡು ಅದೇ ಸ್ಟ್ರೈಟಲ್ಲಿ ರೈಟ್ ಸೈಡ್ ಹಾಕಿ ಈ ಎಂಡಿಂಗ್ ಪಾಯಿಂಟಲ್ಲಿ ತಗೊಂಡು ಈ ಥ್ರೆಡ್ನ ನೀಡಲ್ ಒಳಗಡೆ ಹಾಕ್ಕೋಬೇಕು. ಈ ಥರ ಎಳ್ಕೋಬೇಕು. ಬ್ಲೌಸ್ಗಳಿಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಈ ಥರ ಎಂಬ್ರಾಯ್ಡ್ರಿನ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಎಳ್ಕೊಂಡು ಸ್ವಲ್ಪ 1/4 ಇಂಚ್ ಡೌನ್ಗೆ ನೀಡಲ್ ಹಾಕಿ ಲೆಫ್ಟ್ ಸೈಡ್ ತಗೋಬೇಕು. ಮತ್ತು ಅದೇ ಸ್ಟ್ರೈಟಾಗಿ ರೈಟ್ ಸೈಡಿಂದ ಈ ಥರ ಡೌನ್ಗೆ ಹಾಕಿ ದಾರನ ನೀಡಲ್ ಒಳಗಡೆ ಹಾಕಿ ಈ ಥರ ಎಳ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಒಂದು ಬಾರ್ಡರ್ ಡಿಸೈನ್ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಇದೇ ಡಿಸೈನ್ಗೆ ಬೀಡ್ಸ್ ಉಪಯೋಗಿಸಿನೂ ನಾನು ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ. ಇದೇ ಥರ ದಾರಗಳು ಗಂಟಾಗದಿರುವಂಗೆ ನೋಡ್ಕೋಬೇಕು. ನೋಡಿ, ಈ ಥರ ಕಾಣಿಸ್ತಾ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.